Bangalore, the city that never slows down. But when you need quick, reliable electrical services, who do you call? Finding a genuine electrician or trusted service provider can be stressful. Delays, incomplete work, hidden charges. From home repairs to solar rooftops, from industrial projects to EV charging setups, Hello Power app connects you with experts for every need. ಬಟ್ಟೆ ಅಂದ ತಕ್ಷಣ ನಂಗೆ ನೆನಪಾಯ್ತು ಸರ್. ಗಿಲ್ಲಿಯವರು ಅವ್ರದ್ದು ಎಷ್ಟೇ ಬಟ್ಟೆ ಇದ್ರು ಕೂಡ ಮನೇಲಿ ಎಲ್ಲರೂ ಬಟ್ಟೆನೂ ತೊಗೊಂಡು ಹಾಕೋತಾರೆ ಬನೀನ್ಗಳನ್ನ, ಬಟ್ಟೆ ವಾಶ್ ಮಾಡೋದಿಲ್ಲ ಅಂತ ಕಂಪ್ಲೇಂಟ್ ಇದೆ. ಗಿಲ್ಲಿ ಅವ್ರಿಗೆ ತುಂಬ ಬಟ್ಟೆ ಇದೆ. ಅಂದರೆ ಅವ್ರು ಏನು ಅಂದರೆ ಬಿಗ್ ಬಾಸ್ ಒಂಥರ ಮನೆ ಇದ್ದಂಗೆ. ನಾನು ನಮ್ಮ ಮನೇಲಿ ಇದ್ದಾಗ ನಾನು ಬನೀನ್ ಹಾಕೊಂಡೇ ತಿರ್ಗೋದು, ಮನೆ ಒಳಗೆ ಚಪ್ಪಲಿ ಹಾಕೊಳ್ಳೋದಿಲ್ಲ. ಇದು ನನಗೆ ಮನೆ ಥರ ಫೀಲ್ ಆಗೈತೆ, ಅದಕ್ಕೆ ನಾನು ಬನೀನ್ ಹಾಕತ್ತೀನಿ, ಮನೆ ಒಳಗೆ ಚಪ್ಪಲಿ ಹಾಕೊಳ್ಳ ಅಂತ ಅವರು ಕ್ಲಿಯರ್ ಆಗಿದ್ದಾರೆ. ಅದ್ರ ಬಗ್ಗೆ ನೀವು ಇದನ್ನೇ ಹಾಕಬೇಕು ಅಂತಲೂ ಯಾರು ಅವ್ರಿಗೆ ಹೇಳೋದು ತಪ್ಪಾಗ್ಬಿಡ್ತದೆ. ಎಷ್ಟೋ ಜನ ಕೇಳಿದಾಗ ಇಲ್ಲ ನಾನು ನಮ್ಮ ಮನೆಯಲ್ಲಿ ನಾನು ಹಿಂಗೆ ಇರೋದು, ಬನೀನ್ ಹಾಕೊಂಡೇ ಇರ್ತೀನಿ, ಮನೆ ಒಳಗೆ ಚಪ್ಪಲಿ ಹಾಕೊಳ್ಳೋದಿಲ್ಲ. ಇದು ಮನೆ ಥರ ಫೀಲ್ ಆಗೈತೆ, ನಾನು ಎರಡನ್ನೂ ಇದು ಮಾಡೋದಿಲ್ಲ, ನನ್ನ ಮನೆಯಲ್ಲಿ ಹೆಂಗಿದ್ದೀನೋ ಆಗಿದ್ದೀನಿ ಅಂತ ಹಾಗೆ ಎಂದರೆ. ಸೂಪರ್. ಇನ್ನು ಒಂದು ಅವಹೇಳನಕಾರಿ ಹೇಳಿಕೆ ಅಂತ ಬರುತ್ತೆ, ಅದವರು ಹೇಳಿರ್ತಾರೋ ಹೇಳಿಲ್ವೋ ಅನ್ನುವಂಥದ್ದು ವೀಕೆಂಡಲ್ಲಿ ನಿರ್ಧಾರ ಆಗುತ್ತೆ. ರಕ್ಷಿತಾ ಅವ್ರ ಮೇಲೆ ಸುಮ್ಮನೆ ಅಶ್ವಿನಿ ಅವರು ಅಪವಾದವನ್ನ ಮಾಡಿದ್ರ, ಯಾವ ಕಲಾವಿದರ ವಿಚಾರವಾಗಿ ಕಲಾವಿದರಿಗೆ ಚಪ್ಪಲಿ ತೋರಿಸಿದ್ರು. ಅವ್ರು ಹೇಳೇ ಇಲ್ಲದೆ ಇರೋದನ್ನ ಹೇಳಿದ್ಲು ಅಂತ ಹೇಳ್ಬಿಟ್ಟು ಒಂದು ರೀತಿಯಾಗಿ ಕಂಪ್ಲೀಟ್ ಆಗಿ ಸ್ಟೋರಿನೇ ಉಲ್ಟಾ ಮಾಡ್ಬಿಡ್ತಾರೆ. ಯಾಕೆ ಹಾಗೆ ಮಾಡ್ತಿದ್ದಾರೆ ಅಶ್ವಿನಿ ಅವರು? ಯಾಕಷ್ಟು ಒಂದು ದ್ವೇಷ ಅಂತಾನೆ ಹೇಳ್ಬೋದು, ಯಾಕಷ್ಟು ಟಾರ್ಗೆಟ್ ಮಾಡ್ತಾ ಇದ್ದಾರೆ ರಕ್ಷಿತಾನ? ಏನು ಸಿಗುತ್ತೆ ಅವ್ರಿಗೆ ಅದರಿಂದ? ಇದು ಗೇಮಾ ಏನು? ಈಗ ನೋಡಿ, ಅವರಿಬ್ಬರಿಗೂ ತುಂಬ ಅತಿರೇಕದ ಒಂದು ಜಗಳ ಆಗ್ತದೆ. ಯಾವ ವಿಚಾರಕ್ಕೆ ಅಂದರೆ, ಏನೋ ಒಂದು ಕಾಯಿನೋ ಏನೋ ಪಟ್ಕೊಳ್ಳೋ ಅಂತ ಒಂದು ಗೇಮ್ ಇರ್ತದೆ. ನಾವು ಹೋಗಿ ಅವ್ರನ್ನ ಕೇಳ್ಕೊಂಡ್ರೆ, ಅವರು ನಮ್ಮನ್ನ ಓಟ ಕೇಳ್ಕೊಂಡ್ರೆ ನಾವು ಗೆಲ್ತೀವಿ, ಕ್ಯಾಪ್ಟನ್ ಆಗ್ತೀವಿ ಅನ್ನೋದು ಇರ್ತದೆ. ನಾನು ರಕ್ಷಿತಂಗೆ ಹೇಳ್ತೀನಿ, ಹೋಗಿ ಅಶ್ವಿನಿ ಮೇಡಮ್ರು ಅವ್ರನ್ನ ಕೇಳಮ್ಮ ಅಂತ. ಚಂದ್ರಣ್ಣ ನನಗೆ ಬೇಡ, ನಾನು ಅವ್ರನ್ನ ಕೇಳೋದಿಲ್ಲ, ಅವರು ಓಟು ನನಗೆ ಬೇಡ, ಅವರು ಕೊಡಬೇಕು ಅನ್ಸರು ಕೊಡಲಿ, ಬೇಡ ಅನ್ಸರು ಬೇಡ ಅಂತ ಅಂದರು. ಸರಿ, ಕ್ಲಿಯರ್, ಅದು ಸುಮ್ಮನೆ ಆಗ್ಬಿಟ್ಟು. ಬಟ್ ಅದೇ ವಿಚಾರಕ್ಕೆ ಅಲ್ಲಿ ವಾದ ನಡಿಬೇಕಾದ್ರೆ ಏನಂತಾರೆ, ನಿಮ್ಮ ಓಟು ನನಗೆ ಬೇಡ, ನಿಮ್ಮ ಓಟ್ ಏನಾರು ಬತ್ತು ಅಂದರೆ ನಾನು ಹಿಂಗೆ ತಳ್ತೀನಿ ಕಾಲ್ನಲ್ಲಿ ಅಂತ ಹೇಳಿರ್ತಾರೆ ರಕ್ಷಿತ್ ಅವರು. ಆಯಿತಾ? ಅದನ್ನು ಸುದೀಪ್ ಸರ್ವೇ ನೀಟಾಗಿ ಕೂಲಂಕುಷವಾಗಿ ಎಲ್ಲ ನೋಡಾದ್ಮೇಲೆ ಇದು ಅವರು ಕಲಾವಿದ್ರಿಗೆ ಬೋದಿಲ್ಲ, ಏನೂ ಇಲ್ಲ, ಅವ್ರು ಅಂದಿರೋದು ಓಟ್ಗೆ ಹಂಗೆ ಅಂದವ್ರೆ. ಆಮೇಲೆ ಏನು ಅಂತ ಸುದೀಪ್ ಸರ್ ಕ್ಲಾರಿಟಿ ಕೊಟ್ಟಿದ್ದಾರೆ. ಅಲ್ಲಿ ಇಬ್ಬರು ತಿತ್ಕೋಬೇಕು ಅಂತ ಸುದೀಪ್ ಸರ್ ಹೇಳಿರೋದ್ರಿಂದ ಇಬ್ಬರು ಸರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ಓಕೆ. ಇನ್ನು ಮನೆಯಲ್ಲಿ ತುಂಬ ಸೈಲೆಂಟಾಗಿ ಇತ್ತೀಚಿನ ದಿನಗಳಲ್ಲಿ, ಈಗ ಒಂದು 2 ವೀಕ್ಸ್ ಬ್ಯಾಕಿಂದ, ಅಂದರೆ ರಕ್ಷಿತಾ ಅವ್ರ ವಿಚಾರದಲ್ಲಿ ಸುದೀಪ್ ಸರ್ ಯಾವಾಗ ಕಾಕ್ರೋಚ್ ಸುದಿ ಅವರಿಗೆ ಒಂದು ವಾಕ್ಯನ ಯೂಸ್ ಮಾಡ್ತಾರೆ, ಆವಾಗ ತಿಳುವಳಿಕೆ ಮಾತುಗಳನ್ನು ಹೇಳ್ತಾರೆ, ಅವಾಗಿಂದ ಎಲ್ಲೋ ಒಂದು ಕಡೆ ಡಲ್ ಆಗಿದಾರ ಅಂತ ಅನ್ನಿಸ್ತಾ ಇದೆ ನಿಮ್ಮ ಆಪ್ತರು. ಇಲ್ಲ, ಹೌದು, ಖಂಡಿತ. ಯಾಕೆಂದರೆ ಕಾಕ್ರೋಚ್ ಸುಧೀರಣ್ಣ ತುಂಬ ಹೆಸರು ಮಾಡಿರೋ ಅಂಥವ್ರು. ಆಮೇಲೆ ಅವ್ರ ಮಾತು ಇದೆಲ್ಲ ತುಂಬ ಸ್ಟ್ರಾಂಗ್ ಆಗಿದೆ, ಚೆನ್ನಾಗಿ ಮಾತಾಡುತ್ತೆ, ಚೆನ್ನಾಗಿ ಆಟ ಆಡ್ತಾರೆ. ಅದನ್ನೇ ಹಿಂಗೆ ಜಗಳ ಆದಾಗ ಸುದೀಪ್ ಸರ್ ಅವ್ರಿಗೆ ಬೋದಾದ್ಮೇಲೆ 2 ವಾರದಿಂದ ಒಂದು ಸ್ವಲ್ಪ ಏನೋ ಕುಗ್ಗಿ ಅವರೇ. ಬಟ್ಟು ಬ್ಲಾಸ್ಟ್ ಆಗ್ತಾರೆ ಇವತ್ತಲ್ಲ ನಾಳೆ, ಅವ್ರ ಆಟ ಅವ್ರು ಆಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಅವ್ರ ಮೇಲೆ. ಬಟ್ ಸುದೀಪ್ ಸರ್ ಬೋದಾದ್ಮೇಲೆ ಅವ್ರು ಒಟ್ಟಿನಲ್ಲಿ ಒಂದು 2 ವಾರದಿಂದ ಒಂದು ಸ್ವಲ್ಪ ಡೌನ್ ಆಗಿರೋದಂತೂ ಸತ್ಯ. ಓಕೆ. ಇನ್ನು ಮಲ್ಲಮ್ಮ ಅವ್ರ ಜೊತೆಗೂ ಕೂಡ ಸ್ವಲ್ಪ ಜಗಳ ಆಗುತ್ತೆ. ಅಂದರೆ ಮಲ್ಲಮ್ಮ ಅವ್ರು ಯಾರ ಮೇಲೂ ಯೂಶಲಿ ರೇಗಾಡಿಲ್ಲ, ಬಟ್ ಕಾಕ್ರೋಚ್ ಸುದಿ ಅವ್ರ ಮೇಲೆ ರೇಗಾಡ್ತಾರೆ. ಅಂದರೆ ಗೆಜ್ಜೆ ಸೌಂಡ್ ಬಂದಾಗ ಮಲ್ಲಮ್ಮ ಅವ್ರೆ ಅಂತ ಹೇಳ್ಬಿಟ್ಟು ಬೆಡ್ಶೀಟ್ ತೆಗ್ಬಿಟ್ಟು ಅವ್ರ ಕಾಲ್ ಗೆಜ್ಜೆ ಚೆಕ್ ಮಾಡ್ತಾರೆ. ಸೊ ಎಲ್ಲೋ ಒಂದು ಕಡೆ ಕಾಕ್ರೋಚ್ ಸುದಿ ಅವರು ಸಡನ್ ಆಗಿ ರಿಯಾಕ್ಟ್ ಮಾಡ್ತಾರೆ ಎಲ್ಲ ವಿಚಾರಗಳಿಗೆ ಅಂತ ಅನ್ಸುತ್ತೆ. ನಿಮ್ಗೇನು ಅನ್ಸುತ್ತೆ? ಇಲ್ಲ, ಅದೇ ಆ ವಿಚಾರದ ಬಗ್ಗೆ ನಾನು ಹೇಳೋದೇನು ಅಂದರೆ, ಈಗ ಮಲ್ಲಮ್ಮವ್ರಿಗೆ ಗೊತ್ತಾಗ ಫಸ್ಟು ಅದು ಗೆಜ್ಜೆ ಯಾರು ಅಲ್ಲಾಡಿಸ್ತವ್ರೆ ಅಂತ ನಾ ಕಂಡಿಡ್ದುತ್ತೆ ನಾನು ಮತ್ತೆ ಗಿಲ್ಲಿ. ನಾವು ಮಲಗಿರ್ಬೇಕಾದ್ರೆ ಯಾರು ಗೆಜ್ಜೆ ಅಲ್ಲಾಡಿಸ್ತಾರೆ ಅಂದ್ಬಿಟ್ಟು ಎಲ್ಲ ಮಲಗಿರೋ ಥರ ನಾಟಕ ಮಾಡ್ಕೊಂಡು ರದ್ನ ಹಿಂಗೆಲ್ಲ ಇಟ್ಕೊಂಡೆಲ್ಲ ನೋಡ್ತಾಯಿದ್ದೋ. ಅವಾಗ ಹೇಳ್ತೀವಿ ಅಶ್ವಿನಿ ಮೇಡಮರು ಅಲ್ಲಾಡ್ಸೋದು ನಮಗೆ ಪಕ್ಕ ಅಶ್ವಿನಿ ಮೇಡಮರು ಮತ್ತು ಜಾನ್ವಿ ಮೇಡಮ್ ಅಂತ ಗೊತ್ತಾಗ್ಬಿಡ್ತದೆ. ಅವಾಗ ನಾನು ಗಿಲ್ಲಿಗೆ ಹೇಳ್ತೀನಿ, ನಾವು ಅವತ್ತೇ ಅವ್ರನ್ನ ಕೇಳಿ ಇವಾಗ ನಿಮ್ಮದು ತಪ್ಪು ಅವ್ರನ್ನ ಆಗ್ತವೆ ಅಂತ ಕೇಳಬೇಕಾಗಿತ್ತು. ಆದರೆ ಅವತ್ತು ಸತೀಶ್ ಅಣ್ಣವರು ಅವತ್ತು ಎಲಿಮಿನೇಷನ್ ಆಗ್ತಾರೆ ಅರ್ಧ ರಾತ್ರಿನಲ್ಲಿ. ಅವ್ರು ಆದಾಗ ಅವ್ರ ಬಟ್ಟೆಗಳನ್ನು ಪ್ಯಾಕ್ ಮಾಡಿ ನಾನು ಕಳಿಸೋದಿರ್ತದೆ. ಇದೆಲ್ಲ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ನಲ್ಲ, ಅದರಿಂದ ನಾನು ಕೇಳೋಕ್ಕೆ ಹೋಗಲಿಲ್ಲ. ಇನ್ನೊಂದು ಏನು ಅಂದರೆ, ಅಂಥ ಹೆಸರಿರೋ ಅಂಥವ್ರಿಗೆ ಏನೋ ಒಂದು ಚಿಕ್ಕದಾಗಿ ಈಗ ನಡ್ಕೊಬಿಟ್ರ ಅಂತ ಅನ್ನೋದು ಇಡೀ ಕರ್ನಾಟಕ ಜನತೆಗೆ ಮತ್ತು ಅಲ್ಲಿರೋಂಥ ಎಲ್ರಿಗೂ ಹಂಗೆ ಅನ್ಸೈತೆ. ಬಟ್ ಅವ್ರನ್ನ ಕೇಳೋಕೆ ಹೋದಾಗ ಏನೋ ತಮಾಷೆ ಮಾಡೋಣ ಅಂತ ಹೋದೋ, ಅದು ಇಷ್ಟು ಸೀರಿಯಸ್ ಆಯಿತು. ನಾನು ಮಾಡಿರೋದು ತಪ್ಪೈತೆ ಅಂತ ಹೇಳ್ಬಿಟ್ಟು ಅಶ್ವಿನಿ ಮೇಡಮ್ ಅವರು ಸಾರಿ ಕೇಳ್ತಾರೆ. ಆ ವಿಚಾರದಲ್ಲಿ ಮಲ್ಲಮ್ಮ ಅವರು ಒಂಥರ ಇಡೀ ಮನೆಗೆ ಒಬ್ಬರು ಸೀನಿಯರ್ ಆಗಿರೋದ್ರಿಂದ, ನೀವು ಇಷ್ಟು ದೊಡ್ಡವರು, ನೀವು ಹಿಂಗೆ ತಪ್ಪು ಮಾಡಿಬಿಟ್ಟು ಈ ಚಿಕ್ಕ ಹುಡುಗಿ ಮೇಲೆ ಹಿಂಗೆ ಆಗ್ತಿರಲ್ಲ, ಸರಿ ಹಾಗೆ ಹೇಗೆ ಅಂದ್ಬಿಟ್ಟು ಮಲ್ಲಮ್ಮರು ಅವತ್ತು ಧ್ವನಿನ ಒಂದು ಸ್ವಲ್ಪ ವಾಯ್ಸ್ ಮಾಡಿ ಕೇಳಿದ್ದಾರೆ ಅಷ್ಟೇ. ನೀವು ಹಿಂಗೆ ಮಾಡಬಾರ್ದು, ಚಿಕ್ಕ ಹುಡುಗಿ ಹೇಳ್ತೈತೆ, ಯಾಕೆ ಹಿಂಗೆ ಮಾಡ್ತೀರಿ? ಈಗ ತಪ್ಪು ಅವ್ರದ್ದು ಅಂತಂದಮೇಲೆ ಕಾಕ್ರೋಚ್ ಸುಧೀರವ್ರು ಅವ್ರನ್ನ ಕೇಳಬೇಕು, ಯಾಕೆ ಅಶ್ವಿನಿ ಜೊತೆ ಹಿಂಗೆ
ರಕ್ಷಿತನ ಜೊತೆ ಮಾಡ್ತೀರಾ ಅಂದ್ಬಿಟ್ಟು ಮಲ್ಲಮ್ಮ ಒಬ್ಬರು ಸೀನಿಯರ್ ಆಗಿರೋದ್ರಿಂದ ಅದು ಅವ್ರಿಗೆ ಹೇಳಿ